ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರದೆಲ್ಲೆಡೆ ಮಹಾನವಮಿಯ ಸಂಭ್ರಮ. ಕಾಸರಗೋಡಿನ ವಿವಿಧ ದೇವಿ ದೇವಾಲಯಗಳಲ್ಲಿ ಆಯುಧ ಪೂಜೆ ಹಾಗೂ ಲಕ್ಷ್ಮೀ ಪೂಜೆ. ಅಪ್ರಾಪ್ತ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡಿದ ಪ್ರಕರಣ. ಆರೋಪಿಗೆ 47 ವರ್ಷ ಜೈಲು ಶಿಕ್ಷೆ ಹಾಗೂ 2.5 ಲಕ್ಷ ರು ದಂಡ. ಅಕ್ಟೋಬರ್ 3ರಂದು ಜಿಲ್ಲಾ ಹಾಲು ಉತ್ಪಾದಕರ ಸಂಗಮ ಇಡಿಯಡ್ಕದ ಅನ್ನಪೂರ್ಣ ಸಭಾಂಗಣದಲ್ಲಿ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನವರಾತ್ರಿ ಆಚರಣೆ. ಸಾವಿರಾರು ಜನಕ್ಕೆ ಆಕರ್ಷಣೆಯಾದ ಪುಷ್ಪರಥೋತ್ಸವ. ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾಶ್ರುತಿ ಯಕ್ಷಗಾನ ಅಧ್ಯಯನ ಕೇಂದ್ರದ 8ನೇ ವಾರ್ಷಿಕೋತ್ಸವ. ಡಾಕ್ಟರ್ KN ವೆಂಕಟರಮಣ ಹೊಳ್ಳ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ದೇವಿ ಸ್ತುತಿ ಸ್ತೋತ್ರಗಳಿಂದ ತುಂಬಿದ ನವರಾತ್ರಿ ಕಾಲದ ಸಂಭ್ರಮದಲ್ಲಿದೆ ಕಾಸರಗೋಡು ನಗರ. ನವರಾತ್ರಿಯ ಪವಿತ್ರ ದಿನವಾದ ಮಹಾನವಮಿಯ ಅಂಗವಾಗಿ ಕಾಸರಗೋಡಿನ ವಿವಿಧ ದೇವಿ ದೇವಾಲಯಗಳಲ್ಲಿ ವಿಶೇಷ ಸಮಾರಂಭಗಳು, ಪೂಜೆಗಳು ನಡೆಯಿತು. ದೇವಾಲಯಗಳು, ಮಠಗಳು ಮತ್ತು ಮನೆಗಳಲ್ಲಿ ಸರಸ್ವತಿಯನ್ನು ಧ್ಯಾನಿಸುತ್ತಾ ಪುಸ್ತಕಗಳು ಹಾಗೂ ಬರವಣಿಗೆ ಉಪಕರಣಗಳನ್ನು ಪೂಜಿಸಲಾಯಿತು. ನವರಾತ್ರಿಯ ಸಮಯದಲ್ಲಿ ವಿದ್ಯಾರ್ಥಿಗಳು ಉಪವಾಸ ವ್ರತಗಳನ್ನು ಆಚರಿಸುತ್ತಾರೆ, ಪೂಜೆಗಾಗಿ ಪುಸ್ತಕಗಳನ್ನು ಅರ್ಪಿಸುತ್ತಾರೆ ಹಾಗೂ ಜ್ಞಾನದೇವತೆಯ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾರೆ. ಮಹಾನವಮಿಯಂದು ವಿವಿಧ ವೃತ್ತಿಗಳಲ್ಲಿ ತೊಡಗಿರುವವರು ತಮ್ಮ ಪರಿಕರಗಳನ್ನು, ವಿವಿಧ ಕಲೆಗಳನ್ನು ಅಭ್ಯಾಸ ಮಾಡುವವರು ಪೂಜೆಗಾಗಿ ತಮ್ಮ ಸಂಬಂಧಿತ ಸಲಕರಣೆಗಳನ್ನು ನೀಡುತ್ತಾರೆ. ಕಳೆದ ದಿನ ಜಿಲ್ಲೆಯ ಪ್ರಮುಖ ದೇವಾಲಯಗಳು, ಆಧ್ಯಾತ್ಮಿಕ ಕೇಂದ್ರಗಳು ಹಾಗೂ ಗ್ರಂಥಾಲಯಗಳಲ್ಲಿ ಪೂಜೆಗಾಗಿ ಪುಸ್ತಕಗಳನ್ನು ಅರ್ಪಿಸಲಾಯಿತು. ಕಾರ್ಖಾನೆಗಳು ಹಾಗೂ ಕೆಲಸದ ಸ್ಥಳಗಳಲ್ಲಿ ಆಯುಧ ಪೂಜೆಗಳು ನಡೆದವು. ಇಂದು ಮಹಾನವಮಿಯಾದ ಕಾರಣ ಆಯುಧ ಪೂಜೆಗಳು ಸಹ ನಡೆದವು. ಕಾಸರಗೋಡಿನ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಆಯುಧ ಪೂಜೆಯನ್ನು ಭಕ್ತಿಯಿಂದ ನಡೆಸಲಾಯಿತು. ಪೂಜಾ ಸಮಾರಂಭಗಳಿಗಾಗಿ ಅನೇಕ ಜನರು ದೇವಸ್ಥಾನಕ್ಕೆ ಬಂದರು. ಕಾಸರಗೋಡಿನ ಕೊರಕ್ಕೋಡು ಆರ್ಯಕಾರ್ತ್ಯಾಯಿನಿ ದೇವಸ್ಥಾನ, ಚಟಂಚಲ್ ಮಹಾಲಕ್ಷ್ಮೀಪುರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ, ಮಲ್ಲ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಸೇರಿದಂತೆ ಎಲ್ಲ ದೇವಸ್ಥಾನಗಳಲ್ಲಿ ಮಹಾನವಮಿಯಂದು ಆಯುಧ ಪೂಜೆ, ಲಕ್ಷ್ಮೀ ಪೂಜೆ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ಜರುಗಿದವು. ಕಲಶ ಪ್ರತಿಷ್ಠೆ, ಮಹಾಪೂಜೆ, ಕಲಶ ವಿಸರ್ಜನೆ, ಪ್ರಸಾದ ವಿತರಣಾ ಕಾರ್ಯಕ್ರಮಗಳು ನಡೆಯಲಿವೆ. ಬಹುತೇಕ ದೇವಾಲಯಗಳು ಹಾಗೂ ಕೇಂದ್ರಗಳಲ್ಲಿ ವಿದ್ಯಾರಂಭಕ್ಕೆ ಸಿದ್ಧತೆಗಳು ಪೂರ್ಣಗೊಂಡಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಅಪ್ರಾಪ್ತ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡಿದ ಪ್ರಕರಣ. ಆರೋಪಿಗೆ 47 ವರ್ಷ ಜೈಲು ಶಿಕ್ಷೆ ಹಾಗೂ 2.5 ಲಕ್ಷ ರೂಪಾಯಿ ದಂಡ ವಿಧಿಸಲಾಯಿತು. ಬೋವಿಕಾನ ಮೊದಲಪಾರ ಕ್ವಾರ್ಟರ್ಸ್ನಲ್ಲಿ ವಾಸಿಸುತ್ತಿದ್ದ ಅಬ್ದುಲ್ ನೌಶಾದ್ಗೆ ಕಾಸರಗೋಡು ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ನ್ಯಾಯಾಲಯವಾಗಿದೆ ಶಿಕ್ಷೆ ವಿಧಿಸಿರುವುದು. ಅಪ್ರಾಪ್ತ ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಯುವಕನಿಗೆ 47 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ 2.5 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಬೋವಿಕಾನ ಮೊದಲಪಾರ ಕ್ವಾರ್ಟರ್ಸ್ನಲ್ಲಿ ವಾಸಿಸುತ್ತಿದ್ದ ಚೆಂಗಳ ಕುನ್ನಿಲ್ ತೈವಳಪ್ಪ ನಿವಾಸಿ ಅಬ್ದುಲ್ ನೌಶಾದ್ಗೆ ಕಾಸರಗೋಡು ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ನ್ಯಾಯಾಲಯ ಜಡ್ಜ್ ರಾಮು ರಮೇಶ್ ಚಂದ್ರಭಾನು ಶಿಕ್ಷೆ ವಿಧಿಸಿರುವುದು. ದಂಡ ಪಾವತಿಸದಿದ್ದಲ್ಲಿ ಹೆಚ್ಚುವರಿ 10 ತಿಂಗಳ ಕಠಿಣ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. 2019 ಅಕ್ಟೋಬರ್ನಲ್ಲಾಗಿದೆ ಈ ಪ್ರಕರಣ ನಡೆದಿರುವುದು. ಆರೋಪಿ ಇನ್ನೊಂದು ಪ್ರಕರಣದ ತಪ್ಪಿತಸ್ಥನೆಂದು ಪತ್ತೆಯಾಗಿದ್ದು ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಶಾಲಾ ಬಸ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ನೌಶಾದ್ ನಂತರ ಈ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಬದಲಾಗಿದ್ದ. ಕೆಲಸ ಮಾಡುತ್ತಿದ್ದ ಶಾಲೆಯ ವಿದ್ಯಾರ್ಥಿನಿಯರಿಗೆ ಆಮಿಷ ಒಡ್ಡಿ ಮೊದಲಪಾರ ಬಾಡಿಗೆ ಮನೆಗೆ ಕರೆದೊಯ್ದು ಅತ್ಯಾಚಾರ ಎಸಗಿದ್ದಾನೆ. ಪತ್ನಿ ಮತ್ತು ಮಕ್ಕಳು ತಮ್ಮ ಮನೆಗೆ ಹೋದಾಗ ಅತ್ಯಾಚಾರ ನಡೆಸುತ್ತಿದ್ದ. ಶಾಲೆಯಲ್ಲಿ ನಡೆದ ಕೌನ್ಸಿಲಿಂಗ್ ವೇಳೆ ಅತ್ಯಾಚಾರ ನಡೆದಿರುವುದನ್ನು ವಿದ್ಯಾರ್ಥಿನಿಯರು ಬಹಿರಂಗಪಡಿಸಿದ್ದಾರೆ. ನಂತರ ಚೈಲ್ಡ್ ಲೈನ್ ಕಾರ್ಯಕರ್ತರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆದೂರು ಇನ್ಸ್ಪೆಕ್ಟರ್ K ಪ್ರೇಮ್ ಸದನ್ ನೇತೃತ್ವದ ಪೊಲೀಸ್ ತಂಡ ಪ್ರಕರಣದ ತನಿಖೆ ನಡೆಸಿ ದೋಷಾರೋಪ ಪಟ್ಟಿ ಸಲ್ಲಿಸಿತ್ತು. ಪ್ರಾಸಿಕ್ಯೂಷನ್ ಪರವಾಗಿ ಪೋಕ್ಸೋ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ AK ಪ್ರಿಯಾ ವಾದಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಜಿಲ್ಲಾ ಹಾಲು ಉತ್ಪಾದಕರ ಸಂಗಮ 2025-26 ಕಾರ್ಯಕ್ರಮ ಅಕ್ಟೋಬರ್ 3ರಂದು ಇಡಿಯಡ್ಕದ ಅನ್ನಪೂರ್ಣ ಸಭಾಂಗಣದಲ್ಲಿ ನಡೆಯಲಿದೆ. ಹಾಲು ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಹಾಲು ಒಕ್ಕೂಟಗಳು, ಪೆರ್ಲ ಹಾಲು ಉತ್ಪಾದಕರ ಸಹಕಾರ ಸಂಘ ಇದರ ಸಂಯುಕ್ತ ಆಶ್ರಯದಲ್ಲಿ ಹಾಲು ಉತ್ಪಾದಕರ ಸಂಗಮವನ್ನು ಆಯೋಜಿಸಲಾಗುವುದು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಿಲ್ಲಾ ಹಾಲು ಉತ್ಪಾದಕರ ಸಂಗಮ 2025-26 ಕಾರ್ಯಕ್ರಮವು ಇಡಿಯಡ್ಕ ಅನ್ನಪೂರ್ಣ ಸಭಾಂಗಣದಲ್ಲಿ ನಡೆಯಲಿದೆ. ಹಾಲು ಅಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳು, ಪೆರ್ಲ ಹಾಲು ಉತ್ಪಾದಕರ ಸಹಕಾರಿ ಸಂಘ ಸಂಯುಕ್ತ ಆಶ್ರಯದಲ್ಲಿ ಹಾಲು ಉತ್ಪಾದಕರ ಸಂಗಮವನ್ನು ಆಯೋಜಿಸಲಾಗುವುದು.
ಹಾಲು ಉತ್ಪಾದಕರ ಸಂಗಮವನ್ನು ರಾಜ್ಯ ಪಶುಸಂಗೋಪನೆ ಮತ್ತು ಹಾಲು ಅಭಿವೃದ್ಧಿ ಸಚಿವೆ ಜೆ ಚಿಂಜುರಾಣಿ ಉದ್ಘಾಟಿಸಲಿದ್ದಾರೆ. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಸದ ರಾಜಮೋಹನ್ ಉಣ್ಣಿತನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ವಿವಿಧ ಗಣ್ಯರು ಈ ಸಂದರ್ಭದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ವಿವಿಧ ಭಾಗಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಹಾಲು ಉತ್ಪಾದಕರು ಮತ್ತು ಹಾಲು ಉತ್ಪಾದಕ ಸಂಘಗಳನ್ನು ಗೌರವಿಸಲಾಗುವುದು. ಅಕ್ಟೋಬರ್ 3ರಂದು ಸಂಘಟನಾ ಸಮಿತಿ ಅಧ್ಯಕ್ಷ ಸದಾನಂದ ಶೆಟ್ಟಿಗೆ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಹೆಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ ಜೆಎಸ್ ಡೈರಿ ಉತ್ಪನ್ನ ತಯಾರಿಕಾ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಡೈರಿ ಅಭಿವೃದ್ಧಿ ವಿಚಾರದಲ್ಲಿ വിചാര ಸಂಕಿರಣ ನಡೆಯಲಿದೆ ಎಂದು പദാധികാരികൾ ತಿಳಿಸಿದರು. 2025-26 വർഷത്തെ കാസർഗോഡ് ജില്ലയിലെ ജില്ലാ ക്ഷീര കർഷക സംഗമം ഈ തവണ നടത്തുന്നത് മഞ്ചേശ്വരം ബ്ലോക്കിലെ പെർള ക്ഷീരസംഘത്തിൻ്റെ ആതിഥ്യത്തിലാണ്. അത് നടക്കുന്നത് ഒക്ടോബർ 3-ാം തീയതി. ഉദ്ഘാടനം ചെയ്യുന്നത് ബഹുമാനപ്പെട്ട ക്ഷീരവികസന മൃഗസംരക്ഷണ വകുപ്പ് മന്ത്രി ശ്രീമതി ജെ ചിഞ്ചുറാണി അവർകളാണ്. അധ്യക്ഷനായിട്ടുള്ളത് ശ്രീ എ.കെ.എം. അഷ്റഫ് MLA ആണ്, മഞ്ചേശ്വരം MLA. ബഹുമാനപ്പെട്ട MP ശ്രീ രാജ്മോഹൻ ഉണ്ണിത്താൻ മുഖ്യാതിഥിയായിരിക്കും. കാസർഗോഡ് ജില്ലയിലെ MLA-മാരായിട്ടുള്ള ശ്രീ ഇ ചന്ദ്രശേഖർ, ശ്രീ എൻ.എ. നെല്ലിക്കുന്ന്, അഡ്വക്കേറ്റ് CH കുഞ്ഞമ്പു അവർകൾ, ശ്രീ M. രാജഗോപാലൻ എന്നിവരെല്ലാവരും പങ്കെടുക്കും. ജില്ലാ പഞ്ചായത്ത് പ്രസിഡന്റ് ഉണ്ടാവും. മറ്റ് ഡിപ്പാർട്ട്മെൻറ്റ് തല ഉദ്യോഗസ്ഥരും മറ്റുള്ള വിശിഷ്ട വ്യക്തികളും, കേരള ഫീഡ്സിൻ്റെ പ്രതിനിധികൾ, മിൽമ പ്രതിനിധികൾ എല്ലാവരും തന്നെ പങ്കെടുക്കുന്ന ഒരു വിപുലമായ ഫംഗ്ഷനാണ്. ജില്ലാ ക്ഷീരകർഷക സംഗമം നടത്തുന്നത് ക്ഷീരവികസന വകുപ്പിൻ്റെ നേതൃത്വത്തിലാണെങ്കിലും കൂടെ കൈകോർത്ത് പിടിച്ച് നമ്മുടെ തന്നെ സഹോദര സ്ഥാപനങ്ങളായ മിൽമ, കേരള ഫീഡ്സ്, മൃഗസംരക്ഷണ വകുപ്പ് എല്ലാം തന്നെ ഇതിൻ്റെ കൂടെ ഒരുമിച്ച് നിന്നാണ് ಈ ಫಂಕ್ಷನ್ നടത്തുന്നത്. ಸುದ್ದಿಗೋಷ್ಠಿಯಲ್ಲಿ ಡೈರಿ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಕೆ ಉಷಾದೇವಿ, ಮಿಲ್ಮ ನಿರ್ದೇಶಕರು PP ನಾರಾಯಣ್, ಕೆ ಸುಧಾಕರನ್, ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಕಲ್ಯಾಣಿ ನಾಯರ್, ಟೆಕ್ನಿಕಲ್ ಅಸಿಸ್ಟೆಂಟ್ ಸಿಜೋನ್ ಜಾನ್ಸನ್, ಡೈರಿ ಅಭಿವೃದ್ಧಿ ಅಧಿಕಾರಿಗಳಾದ ವಿ ಮನೋಹರ್, ಎಸ್ ಅಜಯನ್ ಹಾಗೂ ಕ್ಷೀರ ಸಂಘದ ಅಧ್ಯಕ್ಷ ಎ ನಾರಾಯಣ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನವರಾತ್ರಿ ಆಚರಣೆಯ ಪ್ರಮುಖ ಆಕರ್ಷಣೆಯಾದ ಪುಷ್ಪರಥೋತ್ಸವವು ನಡೆಯಿತು. ಮಲಯಾಳಿಗಳು ಸೇರಿದಂತೆ ಸಾವಿರಾರು ಜನರು ದೇವಿಯ ಪುಷ್ಪರಥೋತ್ಸವಕ್ಕಾಗಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಆಗಮಿಸಿದ್ದರು. ವಿಜಯದಶಮಿ ದಿನದಂದು ನಡೆಯುವ ವಿದ್ಯಾರಂಭ ಸಮಾರಂಭಕ್ಕಾಗಿ ವಿಪುಲವಾದ ಸೌಲಭ್ಯಗಳನ್ನು ಸಿದ್ಧಪಡಿಸಲಾಗಿದೆ. ವಾಗ್ದೇವತೆಯ ಸನ್ನಿಧಿಯಾದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಾಲಯದಲ್ಲಿ 10 ಜನರ ಸಮ್ಮುಖದಲ್ಲಿ ದೇವಿಯ ಮೂರ್ತಿಯನ್ನು ಹೊತ್ತ ಪುಷ್ಪಾಲಂಕೃತವಾದ ರಥದಲ್ಲಿ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕಲಾಯಿತು. ದೇವಸ್ಥಾನವನ್ನು 3 ಬಾರಿ ಪ್ರದಕ್ಷಿಣೆ ಹಾಕಿದ ದೇವಿಯ ವಿಗ್ರಹವನ್ನು ಹೊತ್ತ ಹೂವಿನಿಂದ ಅಲಂಕರಿಸಿದ ರಥದಿಂದ ಭಕ್ತರ ಗುಂಪಿನಲ್ಲಿಗೆ ನಾಣ್ಯಗಳನ್ನು ಎಸೆಯಲಾಯಿತು. ಈ ನಾಣ್ಯಗಳನ್ನು ತಮ್ಮದಾಗಿಸಿಕೊಳ್ಳಲು ಭಕ್ತರು ಮಾಡುವ ಪ್ರಯತ್ನಗಳು ನಯನ ಮನೋಹರ ದೃಶ್ಯವಾಗಿ ಕಂಡುಬಂತು. ನವರಾತ್ರಿ ದಿನಗಳಲ್ಲಿ ಕೊಲ್ಲೂರು ಕ್ಷೇತ್ರಕ್ಕೆ ಮಲಯಾಳಿಗಳು ಸೇರಿದಂತೆ ಭಕ್ತರ ಸಮೂಹ ಹರಿದು ಬರುತ್ತಿದೆ. ಕೊಲ್ಲೂರಿನಲ್ಲಿ ನವರಾತ್ರಿ ಉತ್ಸವ ಕಾರ್ಯಕ್ರಮಗಳು ದೇವಸ್ಥಾನದ ಪ್ರಧಾನ ತಂತ್ರಿ ನಿತ್ಯಾನಂದ ಅಡಿಗ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ. ವಿಜಯದಶಮಿ ದಿನದಂದು ನಡೆಯುವ ವಿದ್ಯಾರಂಭ ಸಮಾರಂಭಕ್ಕೆ ವಿಪುಲವಾದ ಸೌಕರ್ಯವನ್ನು ಒದಗಿಸಲಾಗಿದೆ. ಸರಸ್ವತಿ ಮಂಟಪದಲ್ಲಿಯೂ ಸಮೀಪದಲ್ಲಿಯೂ ಸುಮಾರು 20 ಪುರೋಹಿತರ ಮಾರ್ಗದರ್ಶನದಲ್ಲಿ ವಿದ್ಯಾರಂಭ ಕಾರ್ಯಕ್ರಮ ನಡೆಯಿತು. ಅಕ್ಷರ ದೇವತೆಯ ಅಂಗಳದಲ್ಲಿ ಕೇರಳದ ಮಕ್ಕಳು ಸೇರಿದಂತೆ ನೂರಾರು ಮಕ್ಕಳು ಮೊದಲ ಅಕ್ಷರ ಬರೆದರು. ಕೊಲ್ಲೂರಿನಲ್ಲಿ 9 ದಿನಗಳ ಕಾಲ ನಡೆಯುವ ನವರಾತ್ರಿ ಮಹೋತ್ಸವ ವಿಜಯ ರಥೋತ್ಸವದೊಂದಿಗೆ ಮುಕ್ತಾಯಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕೊಲ್ಲೂರು. ಕಾಸರಗೋಡು ಪೇಟೆ ಶ್ರೀ ವೆಂಕಟರಮಣ ದೇವಸ್ಥಾನದ ವ್ಯಾಸ ಮಂಟಪದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾಶ್ರಿತ ಯಕ್ಷಗಾನ ಅಧ್ಯಯನ ಕೇಂದ್ರದ 8ನೇ ವಾರ್ಷಿಕೋತ್ಸವ ನಡೆಯಿತು. ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾಶ್ರಿತ ಯಕ್ಷಗಾನ ಕಲಾ ಸಂಘದ ಅಧ್ಯಕ್ಷ ಡಾಕ್ಟರ್ KN ವೆಂಕಟರಮಣ ಹೊಳ್ಳ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು.
ಕಾಸರಗೋಡು ಪೇಟೆ ಶ್ರೀ ವೆಂಕಟರಮಣ ದೇವಸ್ಥಾನದ ವ್ಯಾಸ ಮಂಟಪದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾರ್ಷಿತ ಯಕ್ಷಗಾನ ಅಧ್ಯಯನ ಕೇಂದ್ರದ 8ನೇ ವಾರ್ಷಿಕೋತ್ಸವ ನಡೆಯಿತು. ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾರ್ಷಿತ ಯಕ್ಷಗಾನ ಕಲಾ ಸಂಘದ ಅಧ್ಯಕ್ಷ ಡಾಕ್ಟರ್ KN ವೆಂಕಟರಮಣ ಹೊಳ್ಳ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಮನಸ್ಸಿಗೂ ಮೆದುಳಿಗೂ ಉಲ್ಲಾಸ ನೀಡುವ ಅದ್ಭುತ ಕಲೆ ಯಕ್ಷಗಾನ. ಇದೊಂದು ಆರಾಧನಾ ಕಲೆಯಾಗಿದ್ದು ಮನುಷ್ಯನ ಮನಸ್ಸಿನಲ್ಲಿ ಸಮತೋಲನ ಕಾಪಾಡುವ ಅದ್ಭುತವಾದ ಚಿಕಿತ್ಸಾ ಕಲೆಯಾಗಿದೆ ಎಂದು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಜನಾರ್ದನ್ ನಾಯ್ಕ್ ಹೇಳಿದರು. ತರಬೇತಿ ಕೇಂದ್ರದ ಅಧ್ಯಕ್ಷ KN ರಾಮಕೃಷ್ಣ ಹೊಳ್ಳ ಅಧ್ಯಕ್ಷತೆ ವಹಿಸಿದರು. ಹಿರಿಯ ಭಾಗವತ ನಿವೃತ್ತ ಅಧ್ಯಾಪಕ ತಲ್ಪನಾಜಿ ವೆಂಕಟರಮಣ ಭಟ್ ಅವರನ್ನು ಸನ್ಮಾನಿಸಲಾಯಿತು. ತರಬೇತಿ ಕೇಂದ್ರದ ಗುರುಗಳು ರಾಕೇಶ್ ರೈ ಅಡ್ಕ ಶುಭ ಹಾರೈಸಿದರು. KV ತಿರುಮಲೇಶ್ ಹೊಳ್ಳ ಸ್ವಾಗತಿಸಿ ಕಿಶೋರ್ ಕುಮಾರ್ ಧನ್ಯವಾದವಿತ್ತರು. K ಜಗದೀಶ್ ಕೂಡ್ಲು ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು KCN ವಾಹಿನಿಯಲ್ಲಿ ಆಯುಧ ಪೂಜೆ ಹಾಗೂ ಲಕ್ಷ್ಮೀ ಪೂಜೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಗುರುರಾಜ ಹೊಳ್ಳ ಬಾಯಾರು ಹಾಗೂ ಕಾರ್ತಿಕ್ ಅಡಿಗ ಅವರ ಕಾರ್ಮಿಕತ್ವದಲ್ಲಿ ಪೂಜೆ ನಡೆದಿರುವುದು. ಮಹಾನವಮಿಯ ಪ್ರಯುಕ್ತ ಕಾಸರಗೋಡಿನ KCN ಚಾನೆಲ್ ಕಚೇರಿಯಲ್ಲಿ ಆಯುಧ ಪೂಜೆ ಹಾಗೂ ಲಕ್ಷ್ಮೀ ಪೂಜೆ ನಡೆಯಿತು. ಗುರುರಾಜ ಹೊಳ್ಳ ಬಾಯಾರು ಹಾಗೂ ಕಾರ್ತಿಕ್ ಅಡಿಗ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ಜರುಗಿತು. പൂജയ്ക്ക് ശേഷം പ്രസാദ വിതരണം നടന്നു. KCN ഡയറക്ടർമാരായ ദിവാകര മീപ്പുകുരി, പുരുഷോത്തം M നായക്, ಲೋಕೇಶ್ ಮೀಪುಗುರಿ, ಶುಕೂರ್ ಕೋಳಿಕರ. ಪೂಜೆಯ ನಂತರ ಪ್ರಸಾದ ವಿತರಿಸಲಾಯಿತು. KCN ನಿರ್ದೇಶಕರಾದ ದಿವಾಕರ ಮೀಪುಗುರಿ, ಪುರುಷೋತ್ತಮ M ನಾಯಕ್, ಲೋಕೇಶ್ ಮೀಪುಗುರಿ, ಶುಕೂರ್ ಕೋಳಿಕರ, ಬಶೀರ್ ಎಂಬಿವರು ಉಪಸ್ಥಿತರಿದ್ದರು. ಕೇಬಲ್ TV ಆಪರೇಟರ್ಗಳು ಹಾಗೂ KCN ಸಿಬ್ಬಂದಿಗಳು ಆಯುಧ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮೊಗ್ರಾಲ್ ಪುತ್ತೂರು ಪಂಚಾಯತ್ನ ಮಹಿಳಾ ಲೀಗ್ನ 15 ಶಾಖೆಗಳ ಸಮಾವೇಶಗಳನ್ನು ನಡೆಸಿದ ನಂತರ ಪಂಚಾಯತ್ ಕೌನ್ಸಿಲ್ ಸಭೆ ಸೇರಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಸಮಿತಿಯನ್ನು ಪುನರ್ ರಚಿಸಲಾಯಿತು. ಸಭೆಯನ್ನು ಜಿಲ್ಲಾಧ್ಯಕ್ಷೆ ಮುಮ್ತಾಜ್ ಸಮೀರಾ ಉದ್ಘಾಟಿಸಿದರು. ಪಂಚಾಯತ್ ಚುನಾವಣಾ ಕಾರ್ಯದಲ್ಲಿ ಎಲ್ಲ ಶಾಖಾ ಕಮಿಟಿಗಳು ವನಿತಾ ಲೀಗ್ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸುವಂತೆ ಸಭೆಯಲ್ಲಿ ತಿಳಿಸಲಾಯಿತು. ಜಿಲ್ಲಾ ಪ್ರೆಸಿಡೆಂಟ್ ಮುಮ್ತಾಜ್ ಸಮೀರಾ ಉದ್ಘಾಟಿಸಿದರು. ಆಯಿಷಾ ಅದ್ಬುಲ್ ರೆಹಮಾನ್ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಜೊತೆ ಕಾರ್ಯದರ್ಶಿ ನಜ್ಮಾ ಖಾದರ್, ಮಂಡಲ ಕೋಶಾಧಿಕಾರಿ ಆಯಿಷಾ ಇಕ್ಬಾಲ್, ಮುಸ್ಲಿಂ ಲೀಗ್ ಮುಖಂಡರಾದ TM ಇಕ್ಬಾಲ್, KA ಅಬ್ದುಲ್ಲಾ ಕುಂಜಿ, ಅನ್ವರ್ ಚೇರಂಗೈ, ಸಿದ್ದಿಕ್ ಬೇಕಲ್, PM ಕಬೀರ್, ಮೊಹಮ್ಮದ್ ಕುನಿಲ್, ನೂರುದ್ದೀನ್ ಕೊಟ್ಟಕುನ್ನು, ಕರೀಂ ಚೌಕಿ, AM ನಜೀಬ್ ಮುಂತಾದವರು ಮಾತನಾಡಿದರು. ಅಸ್ಮಿನಾ ಶಾಫಿ ಸ್ವಾಗತಿಸಿ ಶಾಹಿಲಾ ಇಂತಿಯಾಸ್ ಧನ್ಯವಾದವಿತ್ತರು. ಮುಂದಿನ ಪದಾಧಿಕಾರಿಗಳಾಗಿ ಆಯಿಷಾ ಅದ್ಬುಲ್ ರೆಹಮಾನ್ ಅಧ್ಯಕ್ಷರಾಗಿ, ಶಾಹಿಲಾ ಇಂತಿಯಾಸ್ ಪ್ರಧಾನ ಕಾರ್ಯದರ್ಶಿಯಾಗಿ, ಅಸ್ಮಿನಾ ಶಾಫಿ ಸಹಾಯಕ ಕಾರ್ಯದರ್ಶಿಯಾಗಿ, ಸೆಮಿನಾ ಸಿದ್ದಿಕ್ ಬೇಕಲ್ ಕೋಶಾಧಿಕಾರಿಯಾಗಿ, ಸುಹರಾ ಕರೀಂ ಮತ್ತು ಅರ್ಫಾನಾ ಎಂಬುವರನ್ನು ಉಪಾಧ್ಯಕ್ಷರಾಗಿಯೂ, ಖದೀಜಾ ಅಬ್ದುಲ್ಲಾ ಖಾದರ್, ಸಮುನಾ ಬಂದಿ ಎಂಬುವರನ್ನು ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪಂಚಾಯತ್ ಚುನಾವಣಾ ಕಾರ್ಯದಲ್ಲಿ ಎಲ್ಲ ಶಾಖಾ ಕಮಿಟಿಗಳು ವನಿತಾ ಲೀಗ್ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸುವಂತೆ ಸಭೆಯಲ್ಲಿ ತಿಳಿಸಲಾಯಿತು. ಜಿಲ್ಲಾ ಪ್ರೆಸಿಡೆಂಟ್ ಮುಮ್ತಾಜ್ ಸಮೀರಾ ಉದ್ಘಾಟಿಸಿದರು. ಆಯಿಷಾ ಅದ್ಬುಲ್ ರೆಹಮಾನ್ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಜೊತೆ ಕಾರ್ಯದರ್ಶಿ ನಜ್ಮಾ ಖಾದರ್, ಮಂಡಲ ಕೋಶಾಧಿಕಾರಿ ಆಯಿಷಾ ಇಕ್ಬಾಲ್, ಮುಸ್ಲಿಂ ಲೀಗ್ ಮುಖಂಡರಾದ TM ಇಕ್ಬಾಲ್, KA ಅಬ್ದುಲ್ಲಾ ಕುಂಜಿ, ಅನ್ವರ್ ಚೇರಂಗೈ, ಸಿದ್ದಿಕ್ ಬೇಕಲ್, PM ಕಬೀರ್, ಮೊಹಮ್ಮದ್ ಕುನಿಲ್, ನೂರುದ್ದೀನ್ ಕೊಟ್ಟಕುನ್ನು, ಕರೀಂ ಚೌಕಿ, AM ನಜೀಬ್ ಮುಂತಾದವರು ಮಾತನಾಡಿದರು. ಅಸ್ಮಿನಾ ಶಾಫಿ ಸ್ವಾಗತಿಸಿ ಶಾಹಿಲಾ ಇಂತಿಯಾಸ್ ಧನ್ಯವಾದವಿತ್ತರು. ಮುಂದಿನ ಪದಾಧಿಕಾರಿಗಳಾಗಿ ಆಯಿಷಾ ಅದ್ಬುಲ್ ರೆಹಮಾನ್ ಅಧ್ಯಕ್ಷರಾಗಿ, ಶಾಹಿಲಾ ಇಂತಿಯಾಸ್ ಪ್ರಧಾನ ಕಾರ್ಯದರ್ಶಿಯಾಗಿ, ಅಸ್ಮಿನಾ ಶಾಫಿ ಸಹಾಯಕ ಕಾರ್ಯದರ್ಶಿಯಾಗಿ, ಸೆಮಿನಾ ಸಿದ್ದಿಕ್ ಬೇಕಲ್ ಕೋಶಾಧಿಕಾರಿಯಾಗಿ, ಸುಹರಾ ಕರೀಂ ಮತ್ತು ಅರ್ಫಾನಾ ಎಂಬುವರನ್ನು ಉಪಾಧ್ಯಕ್ಷರಾಗಿಯೂ, ಖದೀಜಾ ಅಬ್ದುಲ್ಲಾ ಖಾದರ್, ಸಮುನಾ ಬಂದಿ ಎಂಬುವರನ್ನು ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಹೊಸಂಗಡಿ ಪೀಸ್ ಕ್ರಿಯೇಟಿವ್ ಇಂಗ್ಲಿಷ್ ಮೀಡಿಯಂ ಸೆಂಟ್ರಲ್ ಶಾಲೆಯಲ್ಲಿ ಪೀಸ್ ಟ್ಯಾಲೆಂಟ್ ಹಂಟ್ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಯಿತು. ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಉದ್ಘಾಟಿಸಿದರು. ಕಳೆದ 17 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಗಮನ ಸೆಳೆಯುತ್ತಿರುವ ಹೊಸಂಗಡಿ ಪೀಸ್ ಕ್ರಿಯೇಟಿವ್ ಆಂಗ್ಲ ಮಾಧ್ಯಮ ಕೇಂದ್ರೀಯ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಹಲವು ಪ್ರತಿಭೆಗಳ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲುಗಳನ್ನು ಸೃಷ್ಟಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಳೆದ ದಿನ ನಡೆದ ಪೀಸ್ ಟ್ಯಾಲೆಂಟ್ ಹಂಟ್ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ವಿವಿಧ ಕಲೆಗಳನ್ನು ಪ್ರದರ್ಶಿಸಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು. ಗಿನ್ನಿಸ್ ದಾಖಲೆ ತೀರ್ಪುಗಾರರ ಪರಾಮರ್ಶೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಶಿಸ್ತಿನ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಿನ್ನಿಸ್ ದಾಖಲೆಗೆ ಸೇರ್ಪಡೆಗೊಂಡಿರುವ ಶಾಲೆಯ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಉದ್ಘಾಟಿಸಿದರು. ಆ ಬಳಿಕ ವಿದ್ಯಾರ್ಥಿಗಳು ಕುರಾನ್ ಪಠಣ ಸ್ಪರ್ಧೆ, ಭಾಷಣ, ಗಾಯನ, ನಾಟಕ,
ಕವನ, ಚಿತ್ರಕಲೆ, ಕರಾಟೆ ಪ್ರದರ್ಶನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದರು. ವಿದ್ಯಾರ್ಥಿಗಳು ಮನೋರಂಜನೆಯೊಂದಿಗೆ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿದ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ವಿಶೇಷ ಆಸಕ್ತಿ ಮತ್ತು ಪ್ರೋತ್ಸಾಹವನ್ನುಂಟು ಮಾಡಿತು. ಇದರೊಂದಿಗೆ ವಿದ್ಯಾರ್ಥಿಗಳಲ್ಲಿ ಕಲೆಯ ಮಹತ್ವ, ವೈವಿಧ್ಯಮಯ ಪ್ರತಿಭೆಗಳ ಮಹತ್ವ ಹಾಗೂ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸುವ ಕುರಿತು ಜಾಗೃತಿ ಮೂಡಿಸಲಾಯಿತು. ಶಾಲಾ ಸಂಯೋಜಕರಾದ ಫಾತಿಮಾ ರೋಶ್ನಿ, ರಶೀದಾ ಮುಂತಾದವರು ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿದರು. ಶಾಲಾ ಚೇರ್ಮನ್ ಅಬ್ದುಲ್ ರಹಿಮಾನ್ ಅರಿಲಾ, ಖಾತೆ ವ್ಯವಸ್ಥಾಪಕ ಮೊಹಮ್ಮದ್ ಕಲ್ಲಾಯಿ, ಶಾಲಾ ಶಿಕ್ಷಕರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಂಜೇಶ್ವರಂನ ಡಾನ್ ಬಾಸ್ಕೋ ಸೆಂಟ್ರಲ್ ಸ್ಕೂಲ್ನಲ್ಲಿ ಚರ್ಚಾಕೂಟವನ್ನು ಆಯೋಜಿಸಲಾಯಿತು. ವಿವಿಧ ಗುಂಪುಗಳಾಗಿ ವಿಂಗಡಿಸಿ ಸ್ಪರ್ಧೆ ನಡೆಸಲಾಯಿತು. ವಿದ್ಯಾರ್ಥಿಗಳಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಚರ್ಚಾ ಸ್ಪರ್ಧೆಯು ಉತ್ತಮ ವೇದಿಕೆಯಾಯಿತು. ಮಂಜೇಶ್ವರ ಡಾನ್ ಬಾಸ್ಕೋ ಸೆಂಟ್ರಲ್ ಶಾಲೆಯಲ್ಲಿ ಕೇರಳದಲ್ಲಿ ವಾರ್ಷಿಕ ಶಾಲಾ ರಜೆಗಳು ಒಂದು ಪರಿವರ್ತನೆಯೇ ಅಥವಾ ಸಂಪ್ರದಾಯವೇ ಎಂಬ ವಿಷಯದ ಬಗ್ಗೆ ಚರ್ಚಾ ಸ್ಪರ್ಧೆ ಆಯೋಜಿಸಲಾಯಿತು. ವಿದ್ಯಾರ್ಥಿಗಳು ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಪಾಲ್ಗೊಂಡರು. ಬ್ಲೂ ಹೌಸ್ ಹಾಗೂ ಯೆಲ್ಲೋ ಹೌಸ್ ನಿರ್ಣಯದ ಪರವಾಗಿಯೂ, ಗ್ರೀನ್ ಹೌಸ್ ಹಾಗೂ ರೆಡ್ ಹೌಸ್ ನಿರ್ಣಯವನ್ನು ವಿರೋಧಿಸಿ ಚರ್ಚೆಯಲ್ಲಿ ಭಾಗವಹಿಸಿತು. ರೆವರೆಂಡ್ ಫಾದರ್ ಎಡ್ವಿನ್ ಫ್ರಾನ್ಸಿಸ್ ಪಿಂಟೋ, ಮಾಲತಿ ಎಂ, ಸಿಸ್ಟರ್ ಜಾಸ್ಮಿನ್, ಸಿಸ್ಟರ್ ಅರ್ಚನಾ ಮಾಡರೇಟರ್ ಆಗಿ ಭಾಗವಹಿಸಿದರು. ನಿರೀಕ್ಷಕರಾಗಿ ರೆವರೆಂಡ್ ಫಾದರ್ ಮನು ಭಾಗವಹಿಸಿದರು. ಪ್ರಾಂಶುಪಾಲ ರೆವರೆಂಡ್ ಫಾದರ್ ಕೆ.ಸಿ. ಮ್ಯಾಥ್ಯೂ ನೇತೃತ್ವದಲ್ಲಿ ಸ್ಪರ್ಧೆ ನಡೆಯಿತು. ಸಿಸ್ಟರ್ ಪ್ರಿಯಾಂಕಾ ಧನ್ಯವಾದವಿತ್ತರು. ರೆಡ್ ಗ್ರೀನ್ ಹೌಸುಗಳು ಸಂಯುಕ್ತವಾಗಿ ಪ್ರಥಮ ಸ್ಥಾನ, ಬ್ಲೂ ಯೆಲ್ಲೋ ಹೌಸುಗಳು ದ್ವಿತೀಯ ಸ್ಥಾನ ಪಡೆಯಿತು. ಅಭಿಪ್ರಾಯ ಪ್ರಕಟಣೆಗಿರುವ ವೇದಿಕೆಯು ಬೌದ್ಧಿಕ ವಿನಿಮಯಕ್ಕಿರುವ ಒಂದು ಉಜ್ವಲ ವೇದಿಕೆಯಾಗಿ ಚರ್ಚಾ ಸ್ಪರ್ಧೆ ಬದಲಾಯಿತು. ಇದು ಸೃಜನಾತ್ಮಕ, ರಚನಾತ್ಮಕ ವಾದಗಳು, ಆತ್ಮವಿಶ್ವಾಸದ ಪ್ರಸ್ತುತಿಗೆ ಗಮನಾರ್ಹವಾಗಿತ್ತು. ವಿಮರ್ಶನಾತ್ಮಕ ಆಲೋಚನೆಗಳನ್ನು ಅಭಿವೃದ್ಧಿಗೊಳಿಸಲು, ಸಂವಹನ ಕೌಶಲ್ಯಗಳನ್ನು ಸುಧಾರಿಸಲು, ಚಿಂತನಶೀಲ ವಿಷಯದ ಕುರಿತು ಅರ್ಥಪೂರ್ಣ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳಲು ಈ ಚರ್ಚಾ ಸ್ಪರ್ಧೆ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿತು. ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದೆಲ್ಲೆಡೆ ಮಹಾನವಮಿಯ ಸಂಭ್ರಮ. ಕಾಸರಗೋಡಿನ ವಿವಿಧ ದೇವಿ ದೇವಾಲಯಗಳಲ್ಲಿ ಆಯುಧ ಪೂಜೆ ಹಾಗೂ ಲಕ್ಷ್ಮೀ ಪೂಜೆ. ಅಪ್ರಾಪ್ತ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡಿದ ಪ್ರಕರಣ, ಆರೋಪಿಗೆ 47 ವರ್ಷ ಜೈಲು ಶಿಕ್ಷೆ ಹಾಗೂ 2.5 ಲಕ್ಷ ರು ದಂಡ. ಅಕ್ಟೋಬರ್ 3ರಂದು ಜಿಲ್ಲಾ ಹಾಲು ಉತ್ಪಾದಕರ ಸಂಗಮ ಇಡಿಯಡ್ಕದ ಅನ್ನಪೂರ್ಣ ಸಭಾಂಗಣದಲ್ಲಿ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನವರಾತ್ರಿ ಆಚರಣೆ, ಸಾವಿರಾರು ಜನಕ್ಕೆ ಆಕರ್ಷಣೆಯಾದ ಪುಷ್ಪರಥೋತ್ಸವ. ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾಶ್ರುತಿ ಯಕ್ಷಗಾನ ಅಧ್ಯಯನ ಕೇಂದ್ರದ 8ನೇ ವಾರ್ಷಿಕೋತ್ಸವ ಡಾಕ್ಟರ್ ಕೆ.ಎನ್. ವೆಂಕಟರಮಣ ಹೊಳ್ಳ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.